ಚಿಕ್ಕಮಗಳೂರು ಜನರ ಆರಾಧ್ಯ ದೈವ ದೇವಿರಮ್ಮ ಉತ್ಸವದ ಎರಡನೇ ದಿನ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬೆಟ್ಟವನ್ನು ಏರಿ ದೇವಿಯ ಕೃಪೆಗೆ ಪಾತ್ರರಾದರೆ ಹರಕೆ ರೂಪದಲ್ಲಿ ಒಪ್ಪಿಸಿದ ಕಟ್ಟಿಗೆಯನ್ನು ಕುಂಡದಲ್ಲಿ ಅಗ್ನಿಗೆ ಸ್ಪರ್ಶ ನೀಡಿ ನಂತರ ಕಾಣುವ ಜ್ಯೋತಿಗೆ ಆರತಿಯನ್ನು ಬೆಳಗಿಸಿ ಭಕ್ತರು ದೀಪಾವಳಿ ಆಚರಣೆಗೆ ಮುಂದಾದರು. ದೀಪಾವಳಿ ಸಂಭ್ರಮ, ದೇವಿರಮ್ಮ ಬೆಟ್ಟದಲ್ಲಿ ಸಡಗರ. ಬರಿಗಾಲಲ್ಲಿ ಬೆಟ್ಟ ಏರಿ ದೇವಿ ದರ್ಶನ ಪಡೆದ ಭಕ್ತಗಣ. ಚಿಕ್ಕಮಗಳೂರಿನ ಪ್ರಸಿದ್ಧ ಬೆಂಡಿಗ ದೇವಿರಮ್ಮ ಉತ್ಸವದ ಎರಡನೇ ದಿನ ಕೂಡ ಸಾವಿರಾರು ಭಕ್ತರು ಬರಿಗಾಲಲ್ಲಿ ಕಿಲೋಮೀಟರ್ ಬೆಟ್ಟವನ್ನ ಏರಿ ದೇವಿಯ ದರ್ಶನ ಪಡೆದ್ರು. ಇಂದು ಬೆಳಗಿನ ಜಾವದಿಂದಲೇ ಬೆಟ್ಟ ಹತ್ತಿರೋ ಸಾವಿರಾರು ಭಕ್ತರು ದರ್ಶನದಿಂದ ಪುನೀತರಾದ್ರು. ವರ್ಷಕ್ಕೊಮ್ಮೆ ನಡೆಯೋ ಜಾತ್ರಾ ಮಹೋತ್ಸವದಲ್ಲಿ ಈ ಬಾರಿ ಎರಡನೇ ದಿನ ಬೆಟ್ಟ ಹತ್ತಲು ಅವಕಾಶ ಮಾಡಿಕೊಡಲಾಗಿತ್ತು. ಮೊದಲ ದಿನ 40,000ಕ್ಕೂ ಅಧಿಕ ಭಕ್ತರು ಪಾಲ್ಗೊಂಡಿದ್ರು. ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಗ್ರಾಮದಲ್ಲಿರೋ ಬೆಂಡಿಗ ದೇವಿರಮ್ಮ ದೇವಾಲಯ ದೀಪಾವಳಿ ಅಂಗವಾಗಿ 3 ದಿನಗಳ ಕಾಲ ಈ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ. 3,000 ಅಡಿಗಳಷ್ಟು ಎತ್ತರ ಗುಡ್ಡದಲ್ಲಿರೋ ದೇವಿರಮ್ಮ ವರ್ಷಕ್ಕೊಮ್ಮೆ ಮಾತ್ರ ಜನರಿಗೆ ದರ್ಶನ ನೀಡೋದು. ಮತ್ತೊಂದು ವಿಶೇಷ ಅಂದ್ರೆ 3,000 ಅಡಿ ಎತ್ತರವಿರೋ ಈ ಬೆಟ್ಟವನ್ನ ಭಕ್ತಾದಿಗಳು ಬರಿಗಾಲಲ್ಲೇ ಬೆಟ್ಟವನ್ನೇರುತ್ತಾರೆ. 3 ದಿನಗಳ ಕಾಲ ನಡೆಯೋ ದೇವಿರಮ್ಮ ಜಾತ್ರಾ ಮಹೋತ್ಸವಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನೂ ಮಾಡಿಕೊಂಡಿತ್ತು. ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಬೆಟ್ಟವನ್ನೇರಿ ಪೂಜೆ ಮಾಡಿಸಿದ್ರೆ ಇಷ್ಟಾರ್ಥ ಸಿದ್ಧಿಸೋದ್ರಿಂದ ಭಕ್ತರು ಜಾತ್ರೆಯೆಂದು ದೇಹವನ್ನ ದಂಡಿಸೋದ್ರ ಮೂಲಕ ತಮ್ಮ ಕಾರ್ಯ ಬಯಕೆಯನ್ನ ಸಿದ್ಧಿಸಿಕೊಳ್ತಾರೆ. ಹೀಗಾಗಿ ಯಾವುದೇ ತೊಂದರೆಯಾಗದಂತೆ ಸಾವಿರಾರು ಪೊಲೀಸರಿಂದ ಭಕ್ತರು ಹೋಗೋ ಮಾರ್ಗದುದ್ದಕ್ಕೂ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಇಷ್ಟು ವರ್ಷಗಳ ಕಾಲ ಅಮಾವಾಸ್ಯೆ ಹಿಂದಿನ ದಿನ ಮಾತ್ರ ಬೆಟ್ಟ ಹತ್ತಲು ಅವಕಾಶವಿತ್ತು. ಈ ಬಾರಿ ಮಳೆ, ಕಿರಿದಾದ ರಸ್ತೆ ಜಾರಿಕೆ ಇರೋದ್ರಿಂದ ಭಕ್ತರಿಗೆ ಯಾವುದೇ ತೊಂದರೆ ಆಗಬಾರದೆಂದು 2 ದಿನ ಬೆಟ್ಟ ಹತ್ತಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಈ ಬಾರಿ ಬೆಟ್ಟವನ್ನೇರುವಾಗ ಇಬ್ಬರು ಅಸ್ತವ್ಯಸ್ತರಾದ್ರು ಅನ್ನೋದನ್ನ ಹೊರತುಪಡಿಸಿದ್ರೆ ದೇವಿಯ ಶಕ್ತಿಯಿಂದ ಇನ್ಯಾವುದೇ ರೀತಿ ತೊಂದರೆಗಳಾಗಲಿಲ್ಲ. ಮಳೆ ಬಂದರೂ ಸಾವಿರಾರು ಸಂಖ್ಯೆಯ ಭಕ್ತರು ಬೆಟ್ಟವನ್ನೇರಿ ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸಿ ಪುನೀತರಾದ್ರು. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.